ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸಿಂಹರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದ ಶುಭ ವಿಚಾರಗಳ ವಿಡಿಯೋ ಇದಾಗಿರುತ್ತೆ. ಸೊ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ರೀಚ್ ಆಗಲಿ. ಇನ್ನು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ನೀವು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಬರೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಧಾನವಾಗಿ 3 ಗ್ರಹಗಳ ಸಂಚಾರ ಚಂದ್ರನನ್ನ ಹೊರತುಪಡಿಸಿದರೆ, ಅದರಲ್ಲಿ ಮೊದಲನೇದಾಗಿ ನಾವು 22ನೇ ತಾರೀಕಿನ ತನಕ, ಸೆಪ್ಟೆಂಬರ್ 22ನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿರುವ ಬುಧ ಗ್ರಹ 23ನೇ ತಾರೀಕಿಂದ ಕನ್ಯಾ ರಾಶಿಗೆ ಪರಮೋಚ್ಚ ಸ್ಥಿತಿಗೆ ಹೋಗಲಿದೆ. ಆಯ್ತಲ್ವಾ? ಸೆಪ್ಟೆಂಬರ್ 17ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರ ಗ್ರಹ 18ನೇ ತಾರೀಕಿಂದ ಸ್ವಸ್ಥಾನವಾದಂತಹ ತುಲಾ ರಾಶಿಗೆ ಶುಕ್ರನ ಸಂಚಾರವಾಗಲಿದೆ. ಇದು ಪ್ರಧಾನವಾದ 3 ಸಂಚಾರಗಳು: ಬುಧ ಗ್ರಹ, ರವಿಗ್ರಹ ಹಾಗೂ ಶುಕ್ರ ಗ್ರಹವಾಗಿದೆ. ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರುವಾಗ ಸಿಂಹರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಅಂತ ನೋಡಬೇಕಾದ್ರೆ, ಮೊಟ್ಟ ಮೊದಲನೇದಾಗಿ ಆರೋಗ್ಯ ಹೇಗಿರಲಿದೆ. ಸಿಂಹರಾಶಿಯವರ ಆರೋಗ್ಯ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳು ಸಿಂಹರಾಶಿಯವರ ಆರೋಗ್ಯ ಅತ್ಯುತ್ತಮ. ಯಾಕೆಂದರೆ ನಿಮ್ಮ ರಾಶಿಯಲ್ಲಿಯೇ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಸೊ ಆದ್ದರಿಂದ ಖಂಡಿತವಾಗಿ ನಿಮಗದು ಅನುಕೂಲಕರವಾದ ವಿಚಾರ. ಮೊದಲೆರಡು ವಾರಗಳು ಅದ್ಭುತವಾದಂತಹ ಆರೋಗ್ಯವನ್ನು ನೀವು ಪಡಿಬೋದು. ಇನ್ನು ಆರೋಗ್ಯದಲ್ಲಿ ಏನು ಸಮಸ್ಯೆಗಳಾಗುತ್ತಲ್ಲ, ಎಚ್ಚರಿಕೆ ವಿಡಿಯೋಗಳಲ್ಲಿ ಯಾವಾಗ ಆಗುತ್ತೆ ಅನ್ನೋದು ಎಚ್ಚರಿಕೆ ವಿಡಿಯೋ ತಿಳಿಸ್ತೇನೆ. ಆದರೆ ನಾರ್ಮಲ್ ಆಗಿ ಯಾವುದೇ ರೀತಿಯಾದಂತಹ ಔಷಧೋಪಚಾರಗಳು ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳು ಒಳ್ಳೆಯ ವೈದ್ಯರನ್ನು ಹುಡುಕ್ತಾ ಇದ್ದೀರಾ, ಒಳ್ಳೆಯ ಡಾಕ್ಟ್ರು ಹುಡುಕ್ತಾ ಇದ್ದೀರಾ, ಖಂಡಿತವಾಗಿ ನಿಮಗೆ ಸಿಗ್ತಾರೆ ಒಳ್ಳೆಯ ಡಾಕ್ಟ್ರು. ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಒಳ್ಳೆಯ ಔಷಧೋಪಚಾರಗಳು ಸಿಗುತ್ತೆ, ನಿಮ್ಮ ಜೀವನ ಶೈಲಿ ಸರಿ ಮಾಡ್ಕೊಳ್ತೀರಾ, ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಖಂಡಿತವಾಗಿ ಅನುಕೂಲಕರ ಇದೆ. ಇನ್ನೂ ಅದಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿ ಅನುಕೂಲ ಆಗಬೇಕು ಅಂತಂದಾಗ ಸಿಂಹರಾಶಿಯವರು ವೆಂಕಟೇಶ್ವರನ ಆರಾಧನೆಯನ್ನು ಶ್ರಾವಣ ಮಾಸದಲ್ಲಿ ಮಾಡಿದಾಗ ಒಳ್ಳೆಯ ಆರೋಗ್ಯ ಪ್ರಾಪ್ತಿ. ಅದಕ್ಕೋಸ್ಕರ ಶ್ರಾವಣ ಸೋಮವಾರದಂದು, ಹಂಗಾದ್ರೆ ಆಗಸ್ಟ್ 19ನೇ ತಾರೀಕು ನಾವು ವೆಂಕಟೇಶ್ವರ ಸ್ವಾಮಿ ಹೋಮವನ್ನೇ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸಿಂಹರಾಶಿಯವರಿಗೋಸ್ಕರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಶ್ರಾವಣ ಸೋಮವಾರದಂದು ಮಾಡಿ ಒಂದು ವಿಶೇಷವಾದ ಕಂಕಣದಾರವನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ನೀವು ಕೈಗೆ ಹೀಗೆ ಕಟ್ಕೊಳ್ಳೋಕೆ ಅನುಕೂಲವಾಗಲಿ ಅಂತ. ಆಯ್ತಲ್ವ? ಅಷ್ಟೇ ಅಲ್ಲ, ಇನ್ನೂ ವಿಶೇಷವಾದಂತಹ ಪಚ್ಚೆ ರತ್ನವನ್ನು ಸಹ ಕೊಡ್ತಾ ಇದ್ದೇವೆ. ವಿಡಿಯೋ ಮುಂದೆ ನೋಡ್ಕೊಂಡು ಹೋಗಿ, ಎಂಡಲ್ಲಿ ಖಂಡಿತವಾಗಿ ಅದರ ಬಗ್ಗೆ ತಿಳಿಸ್ತೇನೆ. ನೆಕ್ಸ್ಟ್, ದುಡ್ಡು, ಹಣಕಾಸಿನ ವಿಚಾರ. ದುಡ್ಡಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಯಾವಾಗ ಒಳ್ಳೆಯದಾಗತ್ತೆ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಕೇಳಲಿಕ್ಕೆ ಹೋದರೆ, ಸೆಪ್ಟೆಂಬರ್ 23ನೇ ತಾರೀಕು ಅಂದರೆ ಸೆಪ್ಟೆಂಬರ್ ಕೊನೆಯ ವಾರ. ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಸಿಂಹರಾಶಿಯವರಿಗೆ ಆರ್ಥಿಕ ಅನುಕೂಲತೆಗಳಿದೆ. ಅಂದರೆ ಧನಾಧಿಪತಿ ಧನಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. 18ನೇ ತಾರೀಕು ತನಕ ಶುಕ್ರ ನೀಚ ಸ್ಥಿತಿಯಲ್ಲಿ ಧನಸ್ಥಾನದಲ್ಲೆಲ್ಲ ಇರ್ತಾನೆ. ಅಷ್ಟೆಲ್ಲ ಚೆನ್ನಾಗಿಲ್ಲ ಅದು ನಾನು ಎಚ್ಚರಿಕೆ ಹೊಡೆದಿಲ್ಲ, ಆಮೇಲೆ ತಿಳಿಸ್ತೇನೆ ನಾನು ನಿಮಗೆ. ಆದರೆ ನೆನ್ಪಿಟ್ಕೊಳ್ಳಿ, ಸೆಪ್ಟೆಂಬರ್ 23ನೇ ತಾರೀಕಿನಿಂದ ಬುಧ ಗ್ರಹ ಏನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ, ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ ನಿಮ್ಮ ಧನಾಧಿಪತಿ. ಆದ್ದರಿಂದ ದುಡ್ಡು ಚೆನ್ನಾಗಿ ಓಡಾಡುತ್ತೆ. ಅದೇನು ಗುರುಳೆ 3ನೇ ವಾರ ಅಂತ ಹೇಳ್ತಿದ್ದೀರಾ, 4ನೇ ವಾರ ಅಂತ ಹೇಳ್ತಾ ಇದ್ದೀರಾ? ಮೊದಲ 3 ವಾರಗಳ ಕಥೆ ಏನು? ಆರ್ಥಿಕವಾಗಿ ಅನುಕೂಲತೆಗೆ ಏನು ಮಾಡಬೇಕು ಅಂತಂದರೆ, ಬುಧ ನಿಮಗೆ ಧನಾಧಿಪತಿ ಆದ್ದರಿಂದ ಬುಧನ ಆರಾಧನೆ ಮಾಡಬೇಕು. ಸೊ ಅದರಿಂದ ನೀವು ಬುಧ ಅಷ್ಟೋತ್ತರ ಪಠನೆ, ವಿಷ್ಣು ಅಷ್ಟೋತ್ತರ ಪಠನೆ, ವಿಷ್ಣು ಸಹಸ್ರನಾಮ ಪಠನೆ ಇದೆಲ್ಲ ಮಾಡಬಹುದು ನೀವು. ಬುಧನ ಅಭಿಮಾನಿ ದೇವರು ಮಹಾವಿಷ್ಣು, ಆದ್ದರಿಂದಾಗಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನೇ ಮಾಡ್ತಾ ಇದ್ದೇವೆ ನಾವು. ಶ್ರಾವಣ ಸೋಮವಾರ ನಾವು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪ, ತಾವರೆ ಹೂವು ಅಂತೀವಲ್ಲ, ಆ ಕಮಲ ಪುಷ್ಪಗಳನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮ ಧನಾಧಿಪತಿಯಾದ ಬುಧನಿಗೆ 1008 ಸಂಖ್ಯೆಯಲ್ಲಿ ಸಹಸ್ರ ಬುಧ ಶಾಂತಿ ಹೋಮ, ಸಹಸ್ರ ಬುಧ ಶಾಂತಿ ಹೋಮವನ್ನು ಮಾಡಿ ಈ ಪಚ್ಚರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆಲ್ಲರೂ ಕೊಡ್ತಾ ಇದ್ದೇವೆ. ಸಹಸ್ರ ಬುಧ ಶಾಂತಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಹೋಮ,
ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಹಲವಾರು ಹೋಮಗಳಿದೆ. ಎಲ್ಲದರಲ್ಲೂ ಈ ಒಂದು ಪಚ್ಚೆ ರತ್ನ ಎಲ್ಲದರಲ್ಲೂ ಎನರ್ಜೈಸ್ ಆಗಿ ನಿಮಗೆ ಕಳಿಸ್ಕೊಡ್ತೇವೆ ನಾವು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ವಿಡಿಯೋ ಸ್ಕ್ರೀನ್ ಮೇಲೆ ಕಾಣಿಸಿರುವಂಥ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಉದ್ಯೋಗದ ವಿಚಾರ. ಉದ್ಯೋಗ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವಾಗ ಸರಿ ಹೋಗುತ್ತೆ, ಯಾವಾಗಿನಿಂದ ನಿರುದ್ಯೋಗಿಗಳು ಉದ್ಯೋಗ ಪ್ರಯತ್ನ ಆಗಿರಬಹುದು, ಉದ್ಯೋಗಿಗಳಿಗೆ ಮಾಡ್ತಾರೋ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಯಾವಾಗಿಂದ ಪ್ರಯತ್ನ ಮಾಡಬಹುದು ಅಂತ ನೋಡಿ. ಸೆಪ್ಟೆಂಬರ್ ತಿಂಗಳ 18ನೇ ತಾರೀಕಿನ ನಂತರ ಸಿಂಹರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವ ಯೋಗ ಜಾಸ್ತಿ ಇದೆ. ಸೊ 18ನೇ ತಾರೀಕಿನ ನಂತರವೇ ಅಂದರೆ 16ನೇ ತಾರೀಕಿಗೆ ಕನ್ಯಾ ರಾಶಿಗೆ ರವಿಗ್ರಹದ ಪ್ರವೇಶವಾಗುತ್ತದೆ. ಆದ್ದರಿಂದ ಸ್ಯಾಲ್ರಿ ಹೈಕಿ ಕೂಡ ಪ್ರಯತ್ನ ಮಾಡ್ಬೋದು 18ರ ನಂತರ. 18ರ ತನಕ ಬೇಡ, 18ರ ನಂತರ 19, 20, 21 ನೀವು ಸ್ಯಾಲ್ರಿ ಪ್ರಯತ್ನ ಅಂದರೆ ಸ್ಯಾಲ್ರಿ ಹೈಕಿಗೆ, ಪ್ರಮೋಷನ್ಗೆ ಪ್ರಯತ್ನ ಮಾಡಬಹುದು. 18ರ ನಂತರವೇ ದಯವಿಟ್ಟು ಸಿಂಹರಾಶಿಯವರು ನಿರುದ್ಯೋಗಿಗಳು ಉದ್ಯೋಗ ಪ್ರಯತ್ನ ಮಾಡಿ, ತುಂಬ ಅನುಕೂಲವಾಗುತ್ತೆ. ಅದಕ್ಕಂದರೆ ಶುಕ್ರ ನೀಚ ಸ್ಥಿತಿಯಿಂದ ಹೊರಬಂದು ಸ್ವಸ್ಥಾನಕ್ಕೆ ಬಂದುಬಿಡ್ತಾನೆ ಶುಕ್ರ. ಸೊ ಸ್ವಸ್ಥಾನದ ಶುಕ್ರ ಅಂದರೆ ನಿಮಗೆ ಕರ್ಮಾಧಿಪತಿ ತೃತೀಯದಲ್ಲಿ ಸ್ವಸ್ಥಾನದಲ್ಲಿದ್ದು ನಿಮ್ಮ ಭಾಗ್ಯವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ. ಅದರಿಂದ ಅದೃಷ್ಟವಶಾತ್ ಪ್ರತಿಯೊಬ್ಬ ಸಿಂಹರಾಶಿಯ ನಿರುದ್ಯೋಗಿಗಳಿಗೂ ಅದೃಷ್ಟವಶಾತ್ ಸೆಪ್ಟೆಂಬರ್ 18ರ ನಂತರ ಉದ್ಯೋಗ ಪ್ರಾಪ್ತಿಯ ಯೋಗ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಆದ್ದರಿಂದ ಖಂಡಿತ 18ರ ನಂತರ ಪ್ರಯತ್ನ ಮಾಡಿ, ಶುಕ್ರನ ಆರಾಧನೆ ಮಾಡ್ಕೊಳ್ಳಿ, ಶುಕ್ರ ಅಷ್ಟೋತ್ತರ ಪಠನೆ ಮಾಡಿ, ದುರ್ಗಾ ಅಷ್ಟೋತ್ತರ ಪಠನೆ ಮಾಡಿ, ಲಲಿತಾ ಸಹಸ್ರನಾಮ ಓದ್ಕೊಳ್ಳಿ. ಇದು ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಲಕ್ಷ್ಮೀನಾರಾಯಣ ಹೋಮವನ್ನು, ವೆಂಕಟೇಶ್ವರ ಹೋಮವನ್ನು, ಶುಕ್ರ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಟ್ಟುಕೊಳ್ಳಿ, ಒಳ್ಳೆಯದಾಗಲಿ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಾಗುವುದು ಯಾವಾಗ ಅಂತ ನೋಡ್ರೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ. ಭೂಮಿಗೆ ಸಂಬಂಧಪಟ್ಟಂದ್ರೆ ಭೂಮಿಯನ್ನು ಸೇಲ್ ಮಾಡ್ತಕ್ಕಂಥದ್ದು ಇರ್ಬೋದು, ಭೂಮಿಯನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಇರ್ಬೋದು, ಪ್ರತಿಯೊಂದು ಸಹ ಸಿಂಹರಾಶಿಯವರಿಗೆ ಲಾಭದಲ್ಲಿ ಕುಜ ಇರ್ತಾನೆ ಇಡೀ ಸೆಪ್ಟೆಂಬರ್ ತಿಂಗಳಾದ್ರಿಂದಾಗಿ ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಾಗುತ್ತೆ. ಬಿಸ್ನೆಸ್ ತುಂಬ ಅದು ಯಾವುದು ಈ ರೈತರಿಗೆ ವ್ಯವಹಾರ ತುಂಬ ಚೆನ್ನಾಗಾಗುತ್ತೆ. ದವಸ ಧಾನ್ಯಗಳ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗುತ್ತೆ. ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ವಿದ್ಯುತ್ ಉಪಕರಣಗಳು, ಮೊಬೈಲು, ಟಿ.ವಿ, ಕಂಪ್ಯೂಟ್ರು ಇತ್ಯಾದಿ ರಿಪೇರಿ ಅಥವಾ ಮಾರಾಟಗಾರರಿಗೆಲ್ಲ ತುಂಬ ಅನುಕೂಲವಾಗುತ್ತೆ. ಹೋಟೆಲ್ ಬಿಸ್ನೆಸ್ನವ್ರಿಗೆ ತುಂಬ ಒಳ್ಳೆ ಬಿಸ್ನೆಸ್, ಎಲ್ಲರಿಗೂ ತುಂಬ ಚೆನ್ನಾಗಿ ಬಿಸ್ನೆಸ್ ಇದೆ. ಬಟ್ ಲಿಕ್ವಿಡಲ್ಲಿ ಕ್ಯಾಶ್ ದುಡ್ಡನ್ನು ನೋಡ್ತಕ್ಕಂಥದ್ದು ಮಾತ್ರ 18ನೇ ತಾರೀಕು ನಂತರನೇ. ಅಂದರೆ ನನ್ನ ಅನಿಸಿಕೆ ಪ್ರಕಾರ 18ರವರೆಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಬಟ್ ಏನೋ ದುಡ್ಡು ಸರಿಯಾಗಿ ನಿಮ್ಮ ಕೈಗೆ ಬಂದು ಸೇರದೇ ಇರಬಹುದು. 18ರ ನಂತರ ಬಿಸ್ನೆಸ್ಸು ಚೆನ್ನಾಗಿರುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ ಕೈಗೆ, ಆಯ್ತಲ್ವಾ. ಸೊ ಅದರಿಂದ ಅದರಲ್ಲೂ ವಿಶೇಷವಾಗಿ ಭೂಮಿ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಖಂಡಿತವಾಗಿ ಮಾಡ್ಬೋದು. ಪಿತ್ರಾರ್ಜಿತ ಆಸ್ತಿ ಪ್ರಯತ್ನ ಮಾಡ್ತಕ್ಕಂತಹ ಸಿಂಹರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 100% ತುಂಬ ಅನುಕೂಲಕರವಾದ ವಾತಾವರಣ. ಯಾಕೆಂದರೆ ಭಾಗ್ಯಸ್ಥಾನ ಅಂದರೆ ಭಾಗ್ಯಾಧಿಪತಿ ಲಾಭದಲ್ಲಿರ್ತಾನೆ, ಕುಜ ಪಂಚಮವನ್ನು ನೋಡ್ತಾ ಇರ್ತಾನೆ. ಸೊ ಖಂಡಿತವಾಗಿ ಅನುಕೂಲವಾಗುತ್ತೆ. ತಂದೆಯವರಿಂದ ನಿಮಗೆ ತುಂಬ ಅನುಕೂಲತೆಗಳಿದೆ. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತಂದೆಯವರ ಸಪೋರ್ಟ್ ತುಂಬ ಜಾಸ್ತಿ ಸಿಗಲಿದೆ. ವಿವಾಹಿತ ಸಿಂಹರಾಶಿಯ ಸ್ತ್ರೀಯರಿಗೆ ತವರು ಮನೆಯ ಸಪೋರ್ಟ್ ತುಂಬ ಜಾಸ್ತಿ ಸಿಗುತ್ತೆ. ಸೊ ಖಂಡಿತವಾಗಿ ಅನುಕೂಲವಾಗಲಿದೆ, ಆಯಿತಾ. ಇನ್ನು ಈ ಸರ್ಪದೋಷಾದಿಗಳಿಂದ ಸಮಸ್ಯೆ ಆಗ್ತಾ ಇದ್ದರೆ ಅದಕ್ಕೂ ನಾವು ಪರಿಹಾರ ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇನ್ನು ನೆಕ್ಸ್ಟು ಈ ಸಂತಾನಾದಿ ವಿಚಾರಗಳಿಗೆ ಪ್ರಯತ್ನ ಮಾಡ್ತೀರಾ ಅಂದರೆ ಖಂಡಿತವಾಗಿ, ಅಂದರೆ ಸಂತಾನ ಇಲ್ಲದವ್ರಿಗೆ, ಸಂತಾನ ಪ್ರಯತ್ನ ಮಾಡೋರಿಗೆ ಖಂಡಿತವಾಗಿ ಪ್ರಯತ್ನ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಇನ್ನು ವಿವಾಹದ ವಿಚಾರದಲ್ಲೇ ಅನುಕೂಲ ಆಗ್ತಾ ಇಲ್ಲ ಅಂತಂದರೆ ಈಗ ಏನಾಗ್ಬಿಡುತ್ತೆ, ನಿಮಗೆ ಈ ಸೆಪ್ಟೆಂಬರ್ 18ರ ನಂತರವೇ ಒಂದು ಸ್ವಲ್ಪ ಶುಕ್ರ ಸ್ವಸ್ಥಾನಕ್ಕೆ ಬರಬೇಕು. ಅಲ್ಲಿ ತನಕ ಕಾರಕನೇ ನೀಚ ಸ್ಥಿತಿಯಲ್ಲಿದ್ದಾಗ ಬಹಳ ಅನಾನುಕೂಲತೆಗಳೇ ಜಾಸ್ತಿ ಆಗಿಬಿಡುತ್ತೆ. ಸೊ ಅದರಿಂದ ಅದರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಈಗ ವಿಶೇಷ ಪರಿಹಾರ ಹೇಳ್ತೇನೆ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ನಾವು ಆಗಸ್ಟ್ 19ನೇ ತಾರೀಕು ಶ್ರಾವಣ ಮಾಸದ ಹುಣ್ಣಿಮೆ ಸೋಮವಾರ, ಶ್ರಾವಣ ಸೋಮವಾರ. ಸೊ ಆದ್ದರಿಂದ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಬುಧ ಶಾಂತಿ ಹೋಮ 1000 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ 1000 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಬುಧನ ರತ್ನವಾದಂತಹ ಪಚ್ಚೆ ರತ್ನವನ್ನು ನಿಮಗೆ ನಾನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಆ ವಿಶೇಷವಾದ ಪಚ್ಚೆ ರತ್ನವನ್ನು ನಿಮಗೊಂದು ಬಾಕ್ಸಲ್ಲಿ ಹಾಕಿ ಕೊಡ್ತೇವೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಂಡು, ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡೋದು ಬಹಳ ಮುಖ್ಯವಾಗಿ. ನೀವು ಕ್ಯಾರಿ ಮಾಡ್ಬೋದು, ಎಲ್ಲ ಜೊತೆಗೆ ನಿಮ್ಮ ಜೊತೆಗೆ ತೊಗೊಂಡು ಹೋಗ್ಬೋದು. ಪಾಕೆಟಲ್ಲಿ ಹಾಕ್ಕೊಬೋದು, ತುಂಬ ಕಾಂಪ್ಯಾಕ್ಟ್ ಆಗಿರ್ತದೆ. ನೀವು ಪಾಕೆಟಲ್ಲಿ ಹಾಕಿ ಇಟ್ಕೊಬೋದು, ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಬೋದು, ಪರ್ಸಲ್ಲಿ ಇಟ್ಕೋಬಹುದು. ಇದರ ನೀವೇನು ಉಂಗ್ರನೇ ಮಾಡಿಸಿ ಬೆರಳಲ್ಲೇ ಹಾಕ್ಕೋಬೇಕು ಅಂತೇನಿಲ್ಲ, ನೀವು ಆರಾಮಾಗಿ ಇದನ್ನು ಇಟ್ಕೊಳ್ಬೋದು, ಆಯ್ತಲ್ವಾ. ಸೊ ಇಲ್ಲೇನಾಗತ್ತೆ ನೋಡಿ, ಸೆಪ್ಟೆಂಬರ್ 23ನೇ ತಾರೀಕು ನಂತರ ಬುಧ ಗ್ರಹ ಪರಮೋಚ್ಚ ಸ್ಥಿತಿಗೆ ಬರ್ತಾನೆ, ಪವರ್ಫುಲ್ ಆಗಿಬಿಡ್ತಾನೆ.
ಅಂದರೆ ಸೆಪ್ಟೆಂಬರ್ ಮತ್ತೇನು ಕೊನೆಯ ವಾರದಲ್ಲಿ ಬುಧನ ಸಂಪೂರ್ಣ ಬಲವನ್ನು ಪ್ರತಿಯೊಬ್ಬರು ಪಡಿಬೋದು. ಸೊ ಅದರಿಂದ ನಾವು ಆಗಸ್ಟ್ 19ನೇ ತಾರೀಕೆ ಎಲ್ಲ ಹೋಮಗಳನ್ನೆಲ್ಲ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ತಕ್ಕಂಥದ್ದು. ಅದರಲ್ಲಿ ಈ ಪಚ್ಚೆ ರತ್ನ ಅನ್ನುವಂಥದ್ದು ಸಹಸ್ರ ಬುಧ ಶಾಂತಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ. ಯಾವುದೇ ರೀತಿಯಾದ ಆರ್ಥಿಕ ಬಾಧೆಗಳಿದ್ರೂ ಲಕ್ಷ್ಮೀನಾರಾಯಣ ಹೃದಯ ಹೋಮದಿಂದ ಆ ಬಾಧೆಗಳು ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂಪತ್ತು, ಆಮೇಲೆ ಗಂಡ ಹೆಂಡತಿಯ ನಡುವೆ ಒಳ್ಳೆಯ ಬಾಂಧವ್ಯ, ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಎಲ್ಲದನ್ನು ಕೊಡ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಕಮಲ ಪುಷ್ಪಗಳು, ಕಮಲದ ಹೂವನ್ನು, ತಾವರೆ ಹೂವು ಅದನ್ನು ತಂದು ಅದರಲ್ಲಿನ ಜೇನುತುಪ್ಪದಲ್ಲದ್ದು ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನ ನಾವು ಹೋಮ ಮಾಡ್ತೇವೆ. ಸೊ ಆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಈ ಪಚ್ಚೆ ಅಭಿಮಂತ್ರಣೆ ಆಗುತ್ತೆ. 1008 ಸಂಖ್ಯೆಯಲ್ಲಿ ನಾವು ಬುಧಗ್ರಹನಿಗೆ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಶ್ರಾವಣ ಸೋಮವಾರ ಆದ್ದರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹವಾಗಬೇಕು. ಶ್ರಾವಣ ಮಾಸ ಅಂದ್ರೇ ವೆಂಕಟೇಶ್ವರನ ಅನುಗ್ರಹ. ನಾವು ಆ ವಿಶೇಷವಾದಂತಹ ಲಕ್ಷ್ಮೀ ವೆಂಕಟೇಶ್ವರನ ಹೋಮವನ್ನು ಸಹ ಮಾಡ್ತೇವೆ. ಆ ಲಕ್ಷ್ಮೀ ವೆಂಕಟೇಶ್ವರನ ಹೋಮವನ್ನು ಸಹ ಮಾಡಿ ಅದರಲ್ಲೂ ಸಹ ಈ ವಿಶೇಷವಾಗಿ ಪಚ್ಚೆ ನಿಮಗೆ ಎನರ್ಜೈಸ್ ಆಗಿರ್ತದೆ, ಆಯ್ತಲ್ವಾ. ಅಷ್ಟೇ ಅಲ್ಲ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಮೇಲೆ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ ಎಲ್ಲ ಮಾಡ್ತೇವೆ. ಆಮೇಲೆ ಅವತ್ತಿನ ದಿವಸ ರಕ್ಷಾಬಂಧನ, ಆದ್ದರಿಂದಾಗಿ ಒಂದು ಕಂಕಣ ದಾರವನ್ನು ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದಂತಹ ಕಂಕಣ ದಾರವನ್ನು ಅಭಿಮಂತ್ರಣೆ ಮಾಡಿಕೊಡ್ತೇವೆ. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ಕಳಿಸಿದಾಗ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿದಾಗ ನೀವು ಈ ಕಂಕಣ ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ. ಸೊ ಅದರಿಂದ ಈ ಥರ ಒಂದು ಕಟ್ಕೊಳ್ಳೋಕ್ಕೊಂದು ಕಂಕಣವನ್ನು ಕೊಡ್ತೇವೆ ಪ್ರತಿಯೊಬ್ಬರಿಗೂ ಸಹ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸಿಂಪಲ್ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ. ಸೋಮವಾರ ಹೋಮ ಆಗುತ್ತೆ ಅಂತಂದರೆ ಮಂಗಳವಾರ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಸಂಕಲ್ಪ ಸೇವೆ ಎಲ್ಲ ಸಂಕಲ್ಪಕ್ಕೆ ಹೆಸರು ಕೊಟ್ಟರೋದು ಕಳಿಸ್ತೇವೆ. ಒರಿಜಿನಲ್ ಪಚ್ಚೆ ಇರ್ತದೆ, ಆ ಪಚ್ಚೆ ರತ್ನವನ್ನು ನಿಮಗೆ ಎಲ್ಲರಿಗೂ ಸಹ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಏನು ಪಚ್ಚೆಯಲ್ಲಿ ಬಹಳಷ್ಟು ಜನಕ್ಕೆ ಅನುಮಾನ ಇರ್ತದೆ, ಗುರುಗಳೇ ಏನು ಅಷ್ಟೆಲ್ಲ ಏನು ನಮ್ಮ ಸಂಕಲ್ಪ ಸೇವಾ ಇದಕ್ಕೆ ಇಡೀ ಪಚ್ಚೆಯನ್ನು ಹೇಗೆ ಕಳಿಸ್ಕೊಡ್ತೀರಾ ಅಂತ. ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಒರಿಜಿನಲ್ ಪಚ್ಚೆನೇ ಕಳಿಸ್ಕೊಡ್ತೇವೆ. ಪಚ್ಚೆಯಲ್ಲಿ ನಿಮಗೆ ಏನಾಗ್ಬಿಡುತ್ತೆ ಅಂತಂದರೆ ಲಕ್ಷಾಂತರ ರೂಪಾಯಿಗೂ ಪಚ್ಚೆ ಸಿಗ್ತದೆ, ಸಾವಿರಾರು ರೂಪಾಯಿಗೂ ಪಚ್ಚೆ ಸಿಗ್ತದೆ. ಸೊ ಅದರಿಂದ ಸ್ವಲ್ಪ ನಿಮಗೆ ಒರಿಜಿನಲ್ ಪಚ್ಚೆ, ನಮಗೇನೆಂದರೆ ಕ್ವಾಲಿಟಿ ಅಂದರೆ ಒರಿಜಿನಾಲಿಟಿ ಇರಬೇಕು, ಅದು ಯಾವುದೇ ಡುಪ್ಲಿಕೇಟ್ ಆಗಿರಬಾರ್ದು. ಅದರಿಂದ ನಾವು ಡುಪ್ಲಿಕೇಟ್ ಕೊಡ್ತಾ ಇಲ್ಲ, ಒರಿಜಿನಲ್ ಕೊಡ್ತಾ ಇದ್ದೇವೆ. ನಿಮಗೆ ಏನೋ ಅದರದ್ದು ಏನೋ ಒಂದು ನಾರ್ಮಲ್ ಕ್ವಾಲಿಟಿಯ ಒಂದು ಪಚ್ಚೆಯನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಹೈ ಕ್ವಾಲಿಟಿ ಪಚ್ಚೆ ಎಲ್ಲ ಸಿಕ್ಕಾಪಟ್ಟೆ ಇದಾಗ್ಬಿಡುತ್ತೆ. ಸೊ ನಾವು ಸಂಕಲ್ಪ ಸೇವಾ ಪ್ರಸಾದ ಬುಧನ ರತ್ನ ನಿಮ್ಮ ಹತ್ರ ಇರಬೇಕು. ಶ್ರಾವಣ ಮಾಸದಲ್ಲಿ ಇಷ್ಟೆಲ್ಲ ಲಕ್ಷ್ಮೀನಾರಾಯಣ ಹೋಮ, ವೆಂಕಟೇಶ್ವರ ಹೋಮ, ಸಹಸ್ರ ಬುಧ ಶಾಂತಿ ಹೋಮನೆಲ್ಲ ಮಾಡಿ ಎನರ್ಜೈಸ್ ಮಾಡಿದ ಪಚ್ಚೆ ನಿಮ್ಮ ಹತ್ರ ಇದ್ದಾಗ ಆ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ಇದೊಂದು ಒರಿಜಿನಲ್ ಪಚ್ಚೆಯನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.